ದಕ್ಷಿಣ ಭಾರತದ ಇತಿಹಾಸದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಅತ್ಯಂತ ಶಕ್ತಿಶಾಲಿ ವಂಶವಾಗಿತ್ತು. ಇದರ ಕೇಂದ್ರವಾಗಿದ್ದದ್ದು ಇಂದಿನ ಬಾದಾಮಿ, ಅದನ್ನು ವಾತಾಪಿ ಎಂದು ಕರೆಯಲಾಗುತ್ತಿತ್ತು. ಈ ಮಹಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು 1ನೇ ಪುಲಕೇಶಿ. ಅವರ ನಂತರ ರಾಜ್ಯವನ್ನು ಬಲಿಷ್ಠಗೊಳಿಸಿದವರು 1ನೇ ಕೀರ್ತಿವರ್ಮ. ಅವರ ಆಡಳಿತದಲ್ಲಿ ಸಾಮ್ರಾಜ್ಯವು ಬಲವಾಗಿ ಬೆಳೆದರೂ ಅವರ ಮರಣದ ನಂತರ ಒಳರಾಜಕೀಯ ಸಂಘರ್ಷಗಳು ಆರಂಭವಾದವು. ಇದೇ ಸಂಘರ್ಷಗಳು ಮುಂದಿನ ಮಹಾನ್ ರಾಜನಾದ ಇಮ್ಮಡಿ ಪುಲಕೇಶಿಯ ಉದಯಕ್ಕೆ ಕಾರಣವಾದವು. ಇಮ್ಮಡಿ ಪುಲಕೇಶಿ 1ನೇ ಕೀರ್ತಿವರ್ಮನ ಪುತ್ರನಾಗಿ ಜನಿಸಿದರು. ಆದರೆ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡರು. ನಂತರ ರಾಜ್ಯದ ಆಡಳಿತ ಆತನ ಚಿಕ್ಕಪ್ಪನದ ಮಂಗಳೇಶನ ಕೈಗೆ ಹೋಗಿತು. ಇವನು ಪುಲಕೇಶಿ ಪ್ರಾಪ್ತ ವಯಸ್ಸಿಗೆ ಬಂದರೂ ಅಧಿಕಾರನ ಬಿಟ್ಟುಕೂಡದೆ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಪಡುತ್ತಿದ್ದ. ಇದರಿಂದ ಪುಲಕೇಶಿ ಎಳ್ಳಂಪೆಟ್ಟು ಸಿಂಬಿಗೆ ಎಂಬಲ್ಲಿ ಮಂಗಳೇಶನ ವಿರುದ್ಧ ಯುದ್ಧ ಮಾಡಿ ಅಧಿಕಾರಕ್ಕೆ ಬಂದರು. ನಂತರ ಪುಲಕೇಶಿಗೆ ರಾಜ್ಯವನ್ನು ಮುನ್ನಡೆಸುವುದು ಸುಲಭವಾಗಿರಲಿಲ್ಲ. ಚಾಲುಕ್ಯರ ಸಮಂತರಾಗಿದ್ದ ರಾಷ್ಟ್ರಕೂಟ ಅಪ್ಪಹಿಕ ಮತ್ತು ಗೋವಿಂದ ಬಂಡಾಯವಿದ್ದು ಸ್ವತಂತ್ರವನ್ನು ಘೋಷಿಸಿಕೊಂಡರು. ಇವರನ್ನು ಪುಲಕೇಶಿ ಭೀಮಾ ನದಿ ತೀರದಲ್ಲಿ ಸೋಲಿಸಿದನು. ಸೋತ ಅಪ್ಪಹಿಕ ರಣರಂಗದಿಂದ ಓಡಿಹೋದನು. ಗೋವಿಂದ ಶರಣಾಗಿ ವಾರ್ಷಿಕ ಕಪ್ಪಕಾಣಿಕೆ ಕೊಡಲು ಒಪ್ಪಿದನು. ನಂತರದ ಕ್ಷಣದಲ್ಲಿ ಬನವಾಸಿ ಕದಂಬರು, ಕೊಂಕಣದ ಮೌರ್ಯರು, ತಲಕಾಡಿನ ಗಂಗಾರು ಹಾಗೂ ದಕ್ಷಿಣ ಕನ್ನಡದ ಸ್ವತಂತ್ರರಾಗಲು ಇಮ್ಮಡಿ ಪುಲಕೇಶಿ ಬಂಡಾಯ ಹೇರುತ್ತಿದ್ದರು. ಇದರಿಂದ ಪುಲಕೇಶಿ ಇವರನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಿಸಿದರು. ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಗೆಲ್ಲುವ ಕರಾವಳಿಯ ವೆಂಗಿಯ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡು ಅದರ ಆಡಳಿತವನ್ನು ತನ್ನ ಸಹೋದರನಾದ ಕೇಶವಿಷ್ಣುವರ್ಧನನಿಗೆ ವೆಂಗಿಯ ಆಡಳಿತವನ್ನು ವಹಿಸಿದ. ಆಡಳಿತ ನಡೆಸುತ್ತಿದ್ದಿರಿ, ನಾವು ಕೂಡ ದಕ್ಷಿಣದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದೇವೆ ಎಂದು ಹೇಳಿ ತಿರಸ್ಕರಿಸಿ ಯುದ್ಧಕ್ಕೆ ಒಪ್ಪಿದರು. ಸುಮಾರು 2 ಲಕ್ಷಕ್ಕೂ ಅಧಿಕವಾಗಿದ್ದ ಹರ್ಷನ ಸೇನೆ ನರ್ಮದಾ ನದಿ ತೀರದಲ್ಲಿ ಬಂದು ಸೇರಿತು. ಪುಲಿಕೇಶಿ ಸೈನ್ಯದಲ್ಲೂ ಕೂಡ 1.5 ಲಕ್ಷಕ್ಕೂ ಅಧಿಕ ಸೈನಿಕರು ಇದ್ದರು. ಭಾರತದ 2 ಅತಿದೊಡ್ಡ ಸೇನೆಗಳ ನಡುವೆ ನಡೆದ ಭೀಕರ ಯುದ್ಧದಲ್ಲಿ ಪುಲಕೇಶಿ ಜಯಶಾಲಿಯಾದರು ಹಾಗೂ ದಕ್ಷಿಣದ ಶೌರ್ಯ ಮತ್ತು ಪರಾಕ್ರಮವನ್ನು ಉತ್ತರಕ್ಕೆ ಪರಿಚಯಿಸಿದರು. ಸೋತ ಹರ್ಷವರ್ಧನನು ಪುಲಿಕೇಶಿಗೆ ಶರಣಾದರು. ನಂತರ ಪುಲಿಕೇಶಿ ಇಡೀ ಭಾರತವನ್ನು ಆಳುವ ಅವಕಾಶ ಸಿಕ್ಕರೂ ಅದನ್ನು ಮಾಡಲಿಲ್ಲ. ಹರ್ಷವರ್ಧನನೊಂದಿಗೆ ಸ್ನೇಹ ಸಂಬಂಧ ಮಾಡಿಕೊಂಡು ನರ್ಮದಾ ನದಿ ತೀರವನ್ನು ತಮ್ಮ ರಾಜ್ಯಗಳ ಗಡಿಯಾಗಿ ಮಾಡಿಕೊಂಡರು. ಇದರಿಂದ ಹರ್ಷವರ್ಧನ ಪುಲಿಕೇಶಿಗೆ ಪರಮೇಶ್ವರ, ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ನೀಡಿದರು. ಯುದ್ಧದ ಬಗ್ಗೆ ರವಿಕೀರ್ತಿಯ ಐಹೊಳೆ ಶಾಸನ ಹಾಗೂ ಚೀನಿ ಯಾಂತ್ರಿಕ ಉವೆನ್ಸಾಂಗ್ನ ಸಿಯುಕಿ ಮಾಹಿತಿ ನೀಡುತ್ತದೆ. ತನ್ನ ಶೌರ್ಯ ಮತ್ತು ಬುದ್ಧಿವಂತಿಕೆಯಿಂದ ಶತ್ರುಗಳನ್ನು ಸೋಲಿಸಿ ಕ್ರಿಸ್ತಶಕ 610ರ ಸುಮಾರಿಗೆ ಅವರು ಚಾಲುಕ್ಯ ಸಾಮ್ರಾಜ್ಯದ ರಾಜನಾಗಿ ಪಟ್ಟಾಭಿಷೇಕಗೊಂಡರು. ಈ ಘಟನೆ ಅವರ ಜೀವನದ ಪ್ರಮುಖ ತಿರುವಾಗಿತ್ತು. ಇಮ್ಮಡಿ ಪುಲಕೇಶಿಯ ಆಡಳಿತದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಅತ್ಯಂತ ವೈಭವಕ್ಕೆ ತಲುಪಿತು. ಅವರು ಅನೇಕ ರಾಜರನ್ನು ಸೋಲಿಸಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಅವರ ಸಾಮ್ರಾಜ್ಯವು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಭಾಗಗಳನ್ನು ಒಳಗೊಂಡಿತ್ತು. ಇಮ್ಮಡಿ ಪುಲಕೇಶಿ ಕೇವಲ ಯುದ್ಧವೀರನಲ್ಲ, ಉತ್ತಮ ಆಡಳಿತಗಾರ ಕೂಡ ಆಗಿದ್ದರು. ಅವರು ತಮ್ಮ ರಾಜ್ಯದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಿದರು. ಅವರ ಕಾಲದಲ್ಲಿ ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯವು ಬಹಳಷ್ಟು ಅಭಿವೃದ್ಧಿ ಕಂಡವು. ಬಾದಾಮಿ ನಗರವು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆಯಿತು. ದೇವಾಲಯಗಳು ಮತ್ತು ಶಿಲ್ಪಗಳು ಅವರ ಆಡಳಿತದ ವೈಭವವನ್ನು ತೋರಿಸುತ್ತವೆ. ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸುವ ಪ್ರಮುಖ ಶಾಸನವೆಂದರೆ ರವಿಕೀರ್ತಿ ರಚಿಸಿದ ಐಹೊಳೆ ಶಾಸನ. ಇದು ಇಂದಿನ ಐಹೊಳೆನಲ್ಲಿ ಕಂಡುಬರುತ್ತದೆ. ಈ ಶಾಸನದಲ್ಲಿ ಅವರ ಯುದ್ಧ ವಿಜಯಗಳು, ಬಿರುದುಗಳು ಮತ್ತು ರಾಜಗಾಂಭೀರ್ಯವನ್ನು ಕಾವ್ಯರೂಪದಲ್ಲಿ ವರ್ಣಿಸಲಾಗಿದೆ. ಇದು ಇತಿಹಾಸಕ್ಕೆ ಅತ್ಯಂತ ಮುಖ್ಯವಾದ ಸಾಕ್ಷ್ಯವಾಗಿದೆ. ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನ್ನು ಸೋಲಿಸಿದಾಗ ಇಡೀ ಭಾರತವನ್ನು ಆಳುವ ಅವಕಾಶ ಅವರ ಮುಂದೆ ತೆರೆದಿತ್ತು. ಆದರೆ ಅವರು ಅದನ್ನು ದುರಾಸೆಯಿಂದ ಬಳಸಲಿಲ್ಲ. ತಮ್ಮ ಗಡಿಯನ್ನು ಕಾಪಾಡಿ ದಕ್ಷಿಣ ಭಾರತದ ಸ್ವಾಭಿಮಾನವನ್ನು ಉಳಿಸಿದರು. ಇದೇ ಕನ್ನಡಿಗರ ಗುಣ. ಶೌರ್ಯದಲ್ಲೂ ಮಿತಿಯ ಅರಿವು, ಜಯದಲ್ಲೂ ವಿನಯ. ಕನ್ನಡಿಗರು ಕೇವಲ ಗೆಲ್ಲುವವರಲ್ಲ, ನ್ಯಾಯವನ್ನು ಕಾಪಾಡುವವರು. ಅವರ ಇತಿಹಾಸದಲ್ಲಿ ವೀರತ್ವ ಇದೆ, ಆದರೆ ಅದಕ್ಕಿಂತ ದೊಡ್ಡದು ಧರ್ಮ ಮತ್ತು ಸ್ವಾಭಿಮಾನ. ಯುದ್ಧ ಗೆದ್ದ ನಂತರವೂ ಅಹಂಕಾರಕ್ಕೆ ಜಾಗ ಕೊಡದ ಸಂಸ್ಕೃತಿ ಕನ್ನಡಿಗರದು. ನಮ್ಮ ನೆಲದ ರಾಜರು ವಿಶ್ವವನ್ನು ಗೆಲ್ಲುವ ಶಕ್ತಿಯುಳ್ಳವರು, ಆದರೆ ಅವರು ಮೊದಲು ತಮ್ಮ ಮೌಲ್ಯಗಳನ್ನು ಉಳಿಸಿಕೊಂಡವರು. ಶಕ್ತಿ ಇದ್ದರೂ ಶಾಂತಿಯನ್ನು ಆರಿಸುವುದು, ಇದೇ ನಮ್ಮ ಪರಂಪರೆ.
ಮಾನವೀಯತೆಯ ಪ್ರತಿಬಿಂಬ. ಇಂಥ ಇನ್ನಷ್ಟು ಇತಿಹಾಸದ ಗಾಥೆಗಳಿಗಾಗಿ ನಮ್ಮ ಜೊತೆ ಇರ್ತೀರಾ? ಧನ್ಯವಾದಗಳು. ಜೈ ಕರ್ನಾಟಕ.